ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು 5:45 ಆಗ್ತಾಯಿದೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ನಮ್ಮ ಮನೆ ಹತ್ರ ಇರೋವಂಥ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಯಾಕೆ ಅಂತ ಹೇಳಿದ್ರೆ ಯುಗಾದಿ ಹಬ್ಬ ಹತ್ರ ಬರ್ತಾಯಿದೆ. ಸೊ ಎಲ್ಲರೂ ಹೊಸ ಬಟ್ಟೆಗಳನ್ನ ತೊಗೊಂಡಿರ್ತೀರಾ, ಪರ್ಚೇಸ್ ಮಾಡಿರ್ತೀರ ಆಲ್ರೆಡಿ. ಸೊ ನಾನು ಕೂಡ ನನ್ನ ಮಗನಿಗೆ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಂತಂದರೆ ಬಟ್ಟೆಗಳಿಗೆ ಫೇಮಸ್ಸು, ಎಲ್ಲರಿಗೂ ಗೊತ್ತಿರೋ ಥರನೇ. ಸೊ ಅದ್ರ ಜೊತೆಗೆ ಒಳ್ಳೊಳ್ಳೆ ಆಫರ್ ಕೂಡ ಹಾಕಿದ್ದಾರೆ ಅಂಥೇಳಿ ಕೇಳ್ಪಟ್ಟೆ ನಾನು ವಿಶಾಲ್ ಮಾರ್ಟಲ್ಲಿ. ಸೊ ಅದಕ್ಕೆ ನೋಡೋಣ ಯಾವ ರೀತಿ ಆಫರ್ ಹಾಕಿದ್ದಾರೆ, ಏನೇನೆಲ್ಲ ಸಿಗುತ್ತೆ, ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ನೋಡೋಣ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ನಾನು ಹೋಗ್ತಾ ಇರೋದು ನಮ್ಮ ಮನೆ ಹತ್ರ, ಅಂದರೆ ನಮಗೆ ನಿಯರ್ ಬಂದುಬಿಟ್ಟು ಬ್ಯಾಡ್ರಳ್ಳಿ ಹತ್ರ ಇದೆ. ಬ್ಯಾಡ್ರಳ್ಳಿ ಅಲ್ವಾ ಇದು? ಹಾಂ, ಬ್ಯಾಡ್ರಳ್ಳಿ ತಾನೆ. ಮತ್ತು ಅಂಜನಾನಗರನ? ಸೊ ಬ್ಯಾಡ್ರಳ್ಳಿನೋ ಅಂಜನಾನಗರನೋ ಕನ್ಫ್ಯೂಸು. ಒಟ್ಟಿನಲ್ಲಿ ಏರೋಹಳ್ಳಿ ಕ್ರಾಸಿಂದ ಸ್ವಲ್ಪ ಮುಂದೆ ಹೋದರೆ ಸಿಗುತ್ತೆ. ಸೊ ಆ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ ನಾವು. ನೋಡೋಣ, ಅಲ್ಲಿ ಹೋದ್ಮೇಲೆ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲೂ ಕೂಡ ಯಾವ್ಯಾವ ಆಫರ್ ಹಾಕಿದ್ದಾರೆ. ಇವತ್ತು ಬಂದು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೀಡಿಯೋ ಮಾಡೋಕ್ಕಾದರೆ ಅಲ್ಲೂ ಕೂಡ ವೀಡಿಯೋ ಮಾಡ್ಕೊಳ್ತೀನಿ. ಸೊ ನೋಡೋಣ, ಎಷ್ಟು ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದಕ್ಕೂ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ನೀವು ನಾನು ವೀಡಿಯೋ ಹಾಕಿದ ಕೂಡಲೇ ನನ್ನ ವೀಡಿಯೋನ ನೋಡ್ಬೋದು. ಸೊ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ಸೊ ಅದರಿಂದ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ಬನ್ನಿ ಇವಾಗ ಹೊರಡೋಣ ವಿಶಾಲ್ ಮಾರ್ಟಿಗೆ. ಮಗ ಕೂಡ ರೆಡಿಯಾಗಿದ್ದಾನೆ. ಹೊಸ ಹೇರ್ ಕಟ್ಟು ತೋರಿಸು. ತೋರ್ಸು ಸರಿಗೆ, ತಿರ್ಗೋ. ಸೊ ನೋಡ್ಬೋದು, ಝೆಡ್ ಹೇರ್ ಕಟ್ನ ಮಾಡ್ಕೊಂಡು ಬಂದಿದ್ದಾನೆ. ಏನದು? ಜಿಗ್ಜಾಗ್ ಹೇರ್ ಕಟ್ನ ಮಾಡ್ಕೊಂಡು ಬಂದಿದ್ದಾನೆ. ಸ್ಕೂಲ್ ಇಲ್ವಲ್ಲ, ಅದಕ್ಕೆ ಶೋಕಿ. ಸ್ಕೂಲ್ ಸ್ಟಾರ್ಟ್ ಆಗಲಿ, ಆಮೇಲೆ ಮಾಡಿಸ್ತೀನಿ ನಾನು ಶೋಕಿನ. ಸೊ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ, ವೆಯ್ಟ್ ಮಾಡ್ತಾಯಿದ್ದಾರೆ. ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಬೇಗ ವಿಶಾಲ್ ಮಾರ್ಟಿಗೆ ಹೋಗೋಣ. ಬನ್ನಿ ಜಲ್ದಿ. ಸೊ ಮತ್ತೆ ಸಿಗ್ತೀನಿ. ಸೊ ಇದೇ ನಮ್ಮ ಮನೆ ಹತ್ರ ಇರೋವಂಥ ವಿಶಾಲ್ ಮೆಗಾ ಮಾರ್ಟ್. ಸೊ ಹಿಂದಿನ ಬ್ಲಾಗಲ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವಿಶಾಲ್ ಮಾರ್ಟ್ಗೆ ಹೋಗಿರೋದು. ಒಳಗಡೆ ಹೋದ್ವಿ ನಾವು. ಸ್ಯಾಟರ್ಡೆ ಆಗಿದ್ದರೂ ಕೂಡ ಅಲ್ಲೇನು ಜನ ಜಾಸ್ತಿ ಇರಲಿಲ್ಲ. ಸೊ ಆರಾಮಾಗಿತ್ತು, ಕೂಲಾಗಿತ್ತು. ಮೊದಲಿಗೆ ನನ್ನ ಮಗನಿಗೆ ಬಟ್ಟೆ ತೊಗೊಳ್ಬೇಕಾಗಿದ್ದರಿಂದ ಸೊ ಫಸ್ಟು ಅವನಿಗೆ ಬಟ್ಟೆನೆಲ್ಲ ಪರ್ಚೇಸ್ ಮಾಡಿಬಿಟ್ಟು ನಾವು ಹಾಗೆ ವಿಶಾಲ್ ಮಾರ್ಟ್ನ ಸುತ್ತಾಡ್ಕೊಂಡು ಬಂದ್ವಿ. ಸೊ ಅಲ್ಲಿ ಹೋದ್ಮೇಲೆ ಸುಮ್ಮನೆ ಹಾಗೆ ಅಂತೂ ಬರೋದಕ್ಕಾಗಲ್ಲ, ಏನಾದ್ರು ಒಂದು ನೋಡಲೇಬೇಕಲ್ವ. ಸೊ ಅದಕ್ಕೆ ಅಲ್ಲೇ ಆ ಕಡೆ ಈ ಕಡೆ ಕಣ್ಣಾಡಿಸೋದು. ಮೊದಲಿಗೆ ನನ್ನ ಮಗ ಹೋಗೋದು ಟಾಯ್ಸ್ ಕಡೆನೇ, ಯಾಕೆಂದರೆ ಅವನಿಗೆ ಬಾಲ್ದು ತುಂಬಾ ಕ್ರೇಜ್ ಇದೆ. ಸೊ ಅದಕ್ಕೆ ಅಲ್ಲೂ ಕೂಡ ಒಂದು ನ್ಯೂ ಟೈಪ್ ಬಾಲ್ ಕಾಣಿಸ್ತು ಅಂಥೇಳಿ ಅದು ಕೂಡ ತೊಗೊಂಡು ಬಂದಿದ್ದಾನೆ ಅವನು. ಸೊ ಅದಾದಮೇಲೆ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದ್ವಿ. ಎಲೆಕ್ಟ್ರಾನಿಕ್ ಅಪ್ಲಯನ್ಸಸ್ ಎಲ್ಲ ಇತ್ತು. ಸೊ ಏನು ಆಫರ್ ಇರ್ಬೋದು ಅಂಥೇಳಿ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ಸೊ ಅದಾದಮೇಲೆ ನನ್ನ ಮಗ ಶೂ ಬೇಕು ಅಂತ ಹೇಳ್ದ ಅಂಥೇಳಿ ಸೊ ಶೂ ಸೆಕ್ಷನ್ಗೆ ಹೋದ್ವಿ. ಸೊ ಲೇಡೀಸ್ ಶೂ ಕೂಡ ಇತ್ತು, ಚೆನ್ನಾಗಿತ್ತು. ಕಮ್ಮಿ ರೇಟ್ಗೂ ಕೂಡ 299 ಕೂಡ ಇತ್ತು. ಸೊ ನಾನು ಯಾವುದೂ ಪರ್ಚೇಸ್ ಮಾಡಲಿಲ್ಲ. ಅದಾದಮೇಲೆ ನನ್ನ ಹಸ್ಬೆಂಡು ಡೈಲಿ ವೇರ್ಗೆ ಅಂಥೇಳಿ ಒಂದು ಜೊತೆ ಸ್ಲಿಪ್ಪರ್ನ ತೊಗೊಂಡ್ರು. ಸೊ ಹಾಗೆ ಟಿ ಶರ್ಟ್ಸ್ ಎಲ್ಲ ಇತ್ತು, ನೋಡ್ಕೊಂಡೆಲ್ಲ ಆಗಿ ಸೊ ಅಲ್ಲಿಂದ ನಾವು ಕೆಳಗಡೆ ಹೋದ್ವಿ ಲೇಡೀಸ್ ಸೆಕ್ಷನ್ಗೆ. ಸೊ ಅಲ್ಲಿ ಹೋಗಿ ನೋಡಿದೆ ನಾನು. ನನಗೆ ಯಾವುದೋ ಅಷ್ಟು ಚೆನ್ನಾಗಿರೋ ಥರ ನನಗೆ ಅನಿಸ್ಲಿಲ್ಲ. ಸೊ ಯಾವುದೋ ಇಷ್ಟ ಆಗಿಲ್ಲ ಅಂಥೇಳಿ ನಾನು ಅಲ್ಲಿ ತೊಗೊಳ್ಳಿಲ್ಲ ನಾನು. ಸೊ ಅದಾದಮೇಲೆ ಜಂಕ್ಷನ್ ಬಾಕ್ಸ್ ಒಂದಿತ್ತು. ಸೊ ಅದನ್ನು 129 ಏನೋ ಆಫರ್ ಇತ್ತು. ಸೊ
ಅದು ನನಗೆ ಬೇಕಾಗಿತ್ತು ಅಂಥೇಳಿ ಅದೊಂದನ್ನು ಪರ್ಚೇಸ್ ಮಾಡಿ ಬಿಲ್ಲಿಂಗ್ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಸೊ ಮನೆ ಹತ್ರ ಒಬ್ಬರು ಗಿಣ್ಣಾಲನ್ನು ಕೊಟ್ಟಿದ್ದರು. ಸೊ ಗಿಣ್ಣನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ಹಾಲು ಒಂದು 2-3 ಡೇಸ್ ಬ್ಯಾಕ್ ಬಿಫೋರ್ದೇ ಇದ್ದಿದ್ದರಿಂದ ಸ್ವಲ್ಪ ಹುಳಿ ಆಗಿಬಿಟ್ಟಿತ್ತು ಹಾಲು. ಸೊ ಮಾಡುವಾಗಲೇ ನನಗೆ ಡೌಟ್ ಆಯಿತು, ಅದಕ್ಕೆ ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಅದರದ್ದು ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿಲ್ಲದೆ ಇರೋದ್ರಿಂದ ನಾನು ಅದಕ್ಕೆ ಹಾಕಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನೇನೂ ಹಾಕಲಿಲ್ಲ. ಕಾಯಿ ಹಾಕ್ತಾಯಿದ್ದೆ, ಕಡಲೆಬೀಜ ಹಾಕ್ತಾಯಿದ್ದೆ, ಏನೂ ಹಾಕಲಿಲ್ಲ. ಸೊ ಹೇಗೆ ಬರುತ್ತೆ ಫಸ್ಟು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ನನಗೆ ಗಿಣ್ಣನ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅಂತಲೇ ನಮ್ಮ ನೇಬರ್ ಹತ್ರ ಹಾಲನ್ನು ಈಸ್ಕೊಂಡಿದ್ದೆ ನಾನು. ಬಟ್ ಏನಂತ ಹೇಳಿದ್ರೆ ಅದು ಹುಳಿ ಬಂದಿದ್ದರಿಂದ ಆ ಗಿಣ್ಣನ ಚೆನ್ನಾಗಿ ಆಗಿರಲಿಲ್ಲ. ಸೊ ತುಂಬಾ ಹುಳಿ ಇತ್ತು, ಅದೊಂದು ಬೇಜಾರಾಯಿತು. ಅದ್ರ ಜೊತೆಗೆ ವಿಶಾಲ್ ಮಾರ್ಟಲ್ಲೂ ಕೂಡ ಒಳ್ಳೆ ಆಫರ್ ಹಾಕಿರ್ತಾನೆ, ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲೂ ಕೂಡ ಯಾವುದೇ ಆಫರ್ ಸಿಗಲಿಲ್ಲ. ಸೊ ಅದೊಂದು ಬೇಜಾರಾಗಿತ್ತು ನನಗೆ. ಯಾಕೋ ಇವತ್ತಿನ ದಿನವೇ ನನಗೆ ಚೆನ್ನಾಗಿಲ್ಲ ಅಂತ ಅನಿಸ್ಬಿಡ್ತು. ಸೊ ಅದಾದಮೇಲೆ ಟಯರ್ಡ್ ಕೂಡ ಆಗ್ತಾಯಿತ್ತು ತುಂಬಾ. ಸೊ ಇಡ್ಲಿ ಇದ್ದಿದ್ದರಿಂದ ಇಡ್ಲಿ ಹಸಿಟ್ಟು ಅವ್ರಿಗೆ ಊಟಕ್ಕೆ ಇಡ್ಲಿ ಚಟ್ನಿನೇ ಹಾಕ್ಕೊಟ್ಟೆ. ಸೊ ಇಡ್ಲಿ ತಿನ್ನೋದು ಸುಲಭ, ಇಷ್ಟ. ಅದೇ ಥರ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಕಷ್ಟ. ಸೊ ಮಾರ್ನಿಂಗ್ ಬೇರೆ ನಾವು ಹೊರಗಡೆ ಹೋಗೋದ್ರಿಂದ ಬೆಳಗ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ನೈಟೇ ನಾನು ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ, ನಾವು ವಿಶಾಲ್ ಮಾರ್ಟ್ಗೆಲ್ಲ ಹೋಗಿ ಬಂದ್ವಿ. ಸೊ ಯುಗಾದಿ ಹಬ್ಬಕ್ಕೆಲ್ಲ ಆಫರ್ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು ಹೋಗಿ ಬಂದೆ. ಆಫರ್ ಇತ್ತು, ಬಟ್ ಏನಂತ ಹೇಳಿದ್ರೆ ಬೈ 3 get 1 ಫ್ರೀ ಆ ಥರ ಆಫರ್ ಇತ್ತು. ಸೊ ಪ್ರೈಸಸ್ ಎಲ್ಲ ಏನೂ ಅಷ್ಟೊಂದು ಲೋ ಅನಿಸಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನನ್ನ ಮಗಂಗೆ ಮಾತ್ರ ನಾವು ಬಟ್ಟೆ ತೊಗೊಂಡು ಬಂದ್ವಿ. ನಾನು ಕೂಡ ನೋಡಿದೆ ಅಲ್ಲಿ ಕುರ್ತಾಸ್ ತೊಗೊಳ್ಳೋಣ ಅಂಥೇಳಿ. ಬಟ್ ಎಲ್ಲ ತುಂಬ ತೆಳು ಇತ್ತು ಕುರ್ತಾ ಎಲ್ಲ. ಎಷ್ಟು ಅಂದರೆ ಎಲ್ಲ ರೇಯಾನ್ ಫ್ಯಾಬ್ರಿಕ್, ಎಲ್ಲ ಫ್ಯಾಬ್ರಿಕ್ಕು ರೇಯಾನ್ ಆಗಿತ್ತು. ಸೊ ಕಾಟನ್ನು ನೋಡಿದೆ ನಾನು, ಕಾಟನ್ನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಬೈ 1 get 1 ಎಲ್ಲ ಇತ್ತು, ಬಟ್ ತುಂಬ ತೆಳುವಾಗಿತ್ತು, ಲೈನಿಂಗ್ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಸೊ ಅದಕ್ಕೆ ನನಗಷ್ಟು ಕುರ್ತಾನಲ್ಲಿ ಅಷ್ಟು ನನಗೆ ಯಾವುದು ಇಷ್ಟ ಆಗಿಲ್ಲ. ಸೊ ನನ್ನ ಮಗನಿಗೆ ಮಾತ್ರ 1-2 ಟೀ ಶರ್ಟು ಮತ್ತು ಒಂದು ಪ್ಯಾಂಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಜೊತೆ ಶೂ ಕೂಡ ತೊಗೊಂಡ ಅವನು. ಸೊ ಅದಾದಮೇಲೆ ಅಲ್ಲಿಂದ ಹೊರಗಡೆ ಬಂದು ನಮ್ಮ ಮನೆ ಹತ್ರ ಒಂದು ಅಂಗಡಿ ಇದೆ. ಸೊ ಅಲ್ಲೋಗಿ ನಾನೊಂದು ಕುರ್ತಾ ಕೂಡ ತೊಗೊಂಡೆ. ಸೊ ನಾಳೆ ಒಂದು ಫಂಕ್ಷನ್ ಇದೆ ನಮ್ಮದು, ಅಲ್ಲಿಗೆ ಹೋಗಬೇಕು. ಸೊ ಏನು ಫಂಕ್ಷನು, ಸೊ ಎಲ್ಲಿಗೆ ಹೋಗ್ತಾಯಿದ್ವಿ ಆ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದನ್ನು. ಸೊ ಅದಕ್ಕೋಸ್ಕರ ನಾನು ಒಂದು ಟಾಪ್ ಬೇಕಿತ್ತು ನನಗೆ. ಸೊ ಅದಕ್ಕೋಸ್ಕರ ಒಂದು ಕುರ್ತಾ ತೊಗೊಂಡು ಬಂದೆ. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಮಾರ್ನಿಂಗ್ ನಾನು ಇಡ್ಲಿ ಮಾಡಿದ್ದೆ. ಸೊ ಮಧ್ಯಾಹ್ನ ರೈಸ್ ಮತ್ತು ಸಾಂಬಾರು ಇತ್ತು ಅಂಥೇಳಿ ನಾನು ನನ್ನ ಮಗ ತಿಂದಿದ್ವಿ. ಸೊ ಇಡ್ಲಿ ಹಸಿಟ್ಟು ಹಾಗೆ ಇತ್ತು, ಅದನ್ನು ಈಗ ಅವ್ರಿಗೆಲ್ಲ ಕೊಟ್ಬಿಟ್ಟು ಸೊ ಊಟಕ್ಕೆ ನಾನು ಇಡ್ಲಿ ಚಟ್ನಿನೇ ಹಾಕ್ಕೊಟ್ಟೆ ಎಲ್ಲರಿಗೂ. ಸೊ ಅದಾದಮೇಲೆ ನಮ್ಮ ಮನೆ ಹತ್ರ ಒಬ್ಬರು ಗಿಣ್ಣ ಹಾಲನ್ನು ಕೊಟ್ಟಿದ್ದರು. ಸೊ ನನಗೆ ಗಿಣ್ಣನ್ನು ಅಂದರೆ ತುಂಬಾ ಇಷ್ಟ. ಸೊ ತುಂಬ ವರ್ಷನೇ ಆಗೋಗಿದೆ ಅನ್ಬೋದು ನಾನು ಗಿಣ್ಣನ್ನು ತಿಂದ್ಬಿಟ್ಟು. ಸೊ ಅದಕ್ಕೆ ಅವ್ರನ್ನ ಒಂದ್ಸಲ ಅವರು ತೊಗೊಂಡು ಬಂದಿದ್ರು ಅದನ್ನು, ಗಿಣ್ಣ ಹಾಲನ್ನು. ಅವಾಗ ಕೇಳಿದ್ದೆ ನಾನು ಅವ್ರಿಗೆ, ಗಿಣ್ಣ ಹಾಲು ಕೊಡಿ ಆಂಟಿ, ನನಗೂ ಇದ್ದರೆ ನಾನು ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವರು ಅದನ್ನು ನೆನ್ಪಿಟ್ಕೊಂಡು ಸೊ ಅವರು ಒಂದು 2-3 ಡೇಸ್ ಬ್ಯಾಕೆ ನನಗೆ ಹೇಳಿದರು ಗಿಣ್ಣ ಹಾಲಿದೆ ತಗೋ ಅಂತ ಹೇಳ್ಬಿಟ್ಟು. ಬಟ್ ನಾನು ಕೆಲಸದ ಇದರಲ್ಲಿ ಮತ್ತು ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಸೊ ಅದಕ್ಕೆ ನನಗೆ ಮಾಡೋದಕ್ಕೂ ಅಷ್ಟು ಇದಿಲ್ಲದೆ ನಾನು ಮರ್ತ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಇವತ್ತು ಬೇಕು ಅಂತ ಕೇಳ್ತಾ ಇದ್ದಾರ ಅಂತೇಳಿ ಗಿಣ್ಣ ಹಾಲು ಕೂಡ ಕೊಟ್ಟಿದ್ರು ಅವರು. ಬಟ್ ಮಾಡಿದೆ, ಅದು ಏನಂತ ಹೇಳಿದ್ರೆ ಫ್ರೆಶ್ ಆಗಿದ್ದಾಗ ಮಾಡಿದ್ರೇ ಅಷ್ಟು ಟೇಸ್ಟು. ಬಟ್ ನನಗೇನಾದರೂ ಸ್ವಲ್ಪ ಹುಳಿ ಅನ್ನಿಸ್ತಾ ಇದೆ. ಸೊ ಸ್ವಲ್ಪ ಹುಳಿ ಆಗಿದ್ದರೆ ತಿನ್ಬೋದಾಗಿತ್ತು, ಬಟ್ ಜಾಸ್ತಿ ಹುಳಿ ಅನ್ನಿಸ್ತಾ ಇತ್ತು ನನಗೆ. ಸೊ ಅದಕ್ಕೆ ಸ್ವಲ್ಪ ಅಂದರೆ ಜಾಸ್ತಿ ಹಾಕಿ ಮಾಡಲಿಲ್ಲ ನಾನು, ಒಂದು ಅರ್ಧ ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮಾಡಿದೆ. ನೋಡೋಣ, ನನಗೆ ಮೊದಲೇ ಡೌಟ್ ಇತ್ತು. ಸೊ ಹಾಲು ಸ್ವಲ್ಪ ಹುಳಿ ಥರ ಇದೆಯಲ್ವಾ, ಚೆನ್ನಾಗಿ ಬರುತ್ತೋ ಇಲ್ವೋ ಅಂಥೇಳಿ ಮೊದಲೇ ಸ್ವಲ್ಪ ಡೌಟ್ ಇದ್ದಿದ್ದಕ್ಕೆ ನಾನು ಅರ್ಧ ಗ್ಲಾಸ್ ಮಾತ್ರ ಅಕ್ಕಿ ಹಾಕಿ ಮಾಡಿದೆ. ಸೊ ಕಾಯಿ ತುರಿ ಕೂಡ ಹಾಕ್ತೀನಿ ನಾನು. ಕಾಯಿ ತುರಿ ಮತ್ತು ಕಡಲೆ ಬೀಜನೂ ಕೂಡ ಸ್ವಲ್ಪ ಫ್ರೈ ಮಾಡಿಬಿಟ್ಟೆಲ್ಲ ಹಾಕ್ತಾರೆ. ಬಟ್ ನನಗಿದು ಹಾಲಲ್ಲೇ ಸ್ವಲ್ಪ ಹುಳಿ ಸ್ಮೆಲ್ ಬರ್ತಾ ಇದ್ದಿದ್ದರಿಂದ ಸೊ ನೋಡೋಣ ಟೇಸ್ಟ್ ಬರುತ್ತೋ ಇಲ್ವೋ, ಆಮೇಲೆಲ್ಲ ಹಾಕ್ಬಿಟ್ಟು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಏನೂ ಹಾಕಲಿಲ್ಲ. ಸೊ ಹಾಗೆ ಮಾಡಿದೆ, ನೋಡಿದ್ರೆ ಅಂದ್ಕೊಂಡಂಗೆ ಸ್ವಲ್ಪ ಹುಳಿನೇ ಬಂದಿದೆ. ಸೊ ಅದೊಂದು ಬೇಜಾರಾಯಿತು ನನಗೆ.
ಸೊ ಅದಕ್ಕೆ ಬೇಜಾರಾಯಿತು. ತುಂಬ ದಿನ ಆದಮೇಲೆ ತಿನ್ನಬೇಕು ಅಂದ್ಕೊಂಡೆ, ಬಟ್ ತಿನ್ನೋಕ್ಕಾಗ್ತಾಯಿಲ್ಲ ಅದು. ನೋಡೋಣ. ಬಟ್ ನಾಳೆ ಬೇರೆ ನಾನು ಜರ್ನಿ ಮಾಡಬೇಕು. ಸೊ ತುಂಬ ಹುಳಿ ಆಗಿರೋದ್ರಿಂದ ತಿಂದ್ಬಿಟ್ಟು ಆಮೇಲೆ ಏನಾದ್ರು ಸ್ಟಮಕ್ ಅಪ್ಸೆಟ್ ಆದರೆ, ಸೊ ಮೊದಲೇ ಹೇಳಿದಾಗೆ ನಾನು ಇನ್ನಿ ಬ್ಲಾಗಲ್ಲಿ ನನಗೆ ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಕಂಟ್ರೋಲ್ ಮಾಡಿದ್ದೀನಿ. ನಾನು ತಿಂದಿಲ್ಲ ಜಾಸ್ತಿ, ಸ್ವಲ್ಪ ತಿಂದು ಟೇಸ್ಟ್ ಮಾಡಿದೆ, ಬಟ್ ಸ್ವಲ್ಪ ಹುಳಿ ಅನಿಸ್ತಾ ಇತ್ತು ನನಗೆ. ಇನ್ನೂ ಸ್ವಲ್ಪ ಸ್ವೀಟ್ ಏನಾದ್ರು ಹಾಕಿದರೆ ಕಮ್ಮಿ ಆಗ್ಬೋದೇನೋ ಹುಳಿ, ಬಟ್ ಇವಾಗ ನನಗೆ ತಿನ್ನೋವಂಥ ಮೂಡು ಇಲ್ಲ. ಜೊತೆಗೆ ಭಯ ಕೂಡ ಇದೆ, ನಾಳೆ ಟ್ರಾವೆಲ್ ಮಾಡುವಾಗ ಏನಾದ್ರು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ತಿನ್ನಕ್ಕೆ ಹೋಗಿಲ್ಲ, ಹಾಗೆ ಇಟ್ಟಿದ್ದೀನಿ ಅದನ್ನು. ಸೊ ನೋಡೋಣ, ನಾಳೆ ಅಲ್ಲಿಂದ ಬಂದಮೇಲೆ ಅದು ಅಷ್ಟು ಚೆನ್ನಾಗಿರಲ್ಲ ಅನ್ಕೋತೀನಿ. ನೋಡೋಣ ಏನಾಗುತ್ತೆ ಅದಕ್ಕೆ. ಅದಾದಮೇಲೆ ನಾವು ವಿಶಾಲ್ ಮಾರ್ಟಿಂದ ಏನೇನು ತೊಗೊಂಡು ಬಂದೆ ಅಂಥೇಳಿ ನಿಮ್ಮ ಜೊತೆ ತೋರಿಸ್ಬಿಡ್ತೀನಿ. ಸೊ ಇದಿಷ್ಟು ನಾವು ತೊಗೊಂಡು ಬಂದಿರೋದು. ಮತ್ತು ಇದೊಂದು ಜೊತೆ ಶೂ ಕೂಡ ತೊಗೊಂಡ ನನ್ನ ಮಗ, ನೋಡ್ಬೋದು. ಇದು ಕಾಸ್ಟ್ ಬಂದ್ಬಿಟ್ಟು 350 rupees ಏನೋ ಆಯಿತು ಈ ಶೂ, ಸ್ಪೋರ್ಟ್ಸ್ ಶೂ. ಸೊ ಅವನಿಗೆ ಇದೇ ಬೇಕು ಅಂತೇಳಿ ನಾನು ಬೇರೆ ಥರ ನೋಡಿದ್ದೆ ಅವನಿಗೆ, ಬಟ್ ಅವನಿಲ್ಲ, ನನಗೆ ಇದೇ ಥರ ಶೂ ಬೇಕು, ಕಟ್ಟೋದು ಲೇಸ್ ಇರೋದು ಆ ಥರ ಅಂತ ಹೇಳ್ಬಿಟ್ಟು ಅವ್ನು ತೊಗೊಂಡಿದ್ದಾನೆ. ಸೊ ಅವನು ಖುಷಿ, ಅವನು ಹಾಕೊಳ್ಳೋನಲ್ವಾ ಅಂತ ಹೇಳ್ಬಿಟ್ಟು ನಾನು ಆಯಿತು ನಿನ್ಗೆ ಯಾವುದು ಇಷ್ಟ ಆಗುತ್ತೆ ಅದು ತೊಗೊ ಅಂತ ಹೇಳಿದೆ. ಸೊ ಅದಾದಮೇಲೆ ಡೈಲಿ ವೇರಿಗೆ ಅಂತ ಹೇಳಿಬಿಟ್ಟೆ ಒಂದು 3 ಟೀ ಶರ್ಟ್ ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಸ್ಯಾಟಿನ್ದು, ಅಂದರೆ ಸಿಂಥೆಟಿಕ್ ಅಂತ ಹೇಳ್ಬೋದು, ಇಲ್ಲ ಸ್ಯಾಟಿನ್ ಅಂತನಾದ್ರು ಹೇಳ್ಬೋದು. ಸೊ ಡೈಲಿ ವೇರಿಗೆ ಬೆಸ್ಟ್ ಅಂತಲೇ ಇದು. ಸೊ ಕಾಟನ್ ಎಲ್ಲ ಹಾಕಿದ್ರೆ ಬೇಗ ಅದು ಸಿಂಕ್ ಆಗುತ್ತೆ ಮತ್ತು ಹರಿದೋಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಈ ಥರ ಟೀ ಶರ್ಟ್ಸ್ ಆದರೆ ಅವ್ರಿಗೆ ಕಂಫರ್ಟಬಲ್ ಆಗೂ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಸೊ ಇದ್ರದ್ದು MRP ಬಂದು 99 rupees ಟೀ ಶರ್ಟ್ ಇದು. ನೋಡ್ಬೋದು, ಇದೇ ಥರ 3 ಟೀ ಶರ್ಟ್ ತೊಗೊಂಡ್ವಿ ನಾವು ಅವನಿಗೆ. ಸೊ ಒಂದು ಆಲ್ರೆಡಿ ಹಾಕೊಂಡ್ಬಿಟ್ಟು ಮಲ್ಕೊಂಡಿದ್ದಾನೆ ಅವನು, ಇನ್ನೊಂದು ಇಲ್ಲಿದೆ, ಇನ್ನೊಂದು ಎಲ್ಲೋಗಿದೆಯೋ ಗೊತ್ತಿಲ್ಲ. ಸೊ ನೋಡಬೇಕು. ಅದಾದಮೇಲೆ ಸೊ ಇದೊಂದು ಟೀ ಶರ್ಟ್ ತೊಗೊಂಡೆ ನಾನು ಅವನಿಗೆ ಅಂತ ಹೇಳಿಬಿಟ್ಟು. ಸೊ ಇದ್ರದ್ದು MRP ಬಂದು 299 ಏನೋ ಇತ್ತು. ಸೊ ಇದಾದರೆ ಇದರಲ್ಲಿ ಆಫರ್ ಇತ್ತು, ಬೈ 3 get 1 ಅಂತ ಹೇಳ್ಬಿಟ್ಟು, ಅಂದರೆ 3 ಟೀ ಶರ್ಟ್ ತೊಗೊಂಡ್ರೆ 1 ಟೀ ಶರ್ಟ್ ಫ್ರೀ ಅಂತ ಹೇಳ್ಬಿಟ್ಟಿತ್ತು. ಸೊ ನಾನು ಜಾಸ್ತಿ ತೊಗೊಳ್ಳಿಲ್ಲ, ಇದನ್ನು 2 ತೊಗೊಂಡೆ ಅವ್ನಿಗೆ. ಇವಾಗ ಸದ್ಯಕ್ಕೆ 2 ಸಾಕು ಅಂತ ಹೇಳ್ಬಿಟ್ಟು. ಸೊ ಇದೊಂದು ಟೀ ಶರ್ಟು. ಸೊ ಅದ್ರ ಜೊತೆಗೆ ಇದೊಂದು ಟೀ ಶರ್ಟ್ ತೊಗೊಂಡೆ ನಾನು. ಸೊ ಅದೇ ಸೇಮ್ ಪ್ರೈಸೇ ಇದು ಕೂಡ 299. ಬೈ 3 get 1 ರೋ ಅಲ್ಲೇ ಇದ್ದಿದ್ದು. ಸೊ ನೋಡ್ಬೋದು, ಇದೊಂದು ಟೀ ಶರ್ಟ್ ಅವನಿಗೆ ತೊಗೊಂಡೆ. ಸೊ ಇದೆರಡು ಟೀ ಶರ್ಟ್ ತೊಗೊಂಡೆ, ಅದ್ರ ಜೊತೆಗೆ ಇದೊಂದು ಜೀನ್ಸ್ ಪ್ಯಾಂಟನ್ನು ತೊಗೊಂಡಿದ್ದೀವಿ ಅವನಿಗೆ. ಸೊ ಇದು ಬಂದು 650 ಕಾಸ್ಟ್ ಆಗಿದೆ ಈ ಪ್ಯಾಂಟಿಗೆ. ಸೊ ಇದೇ ಅಂದರೆ ಕಾರ್ಗೋ ಟೈಪ್, ಅಂದರೆ ಉದ್ದಕ್ಕೂ ಸೊ ನೋಡ್ಬೋದು ಕಾರ್ಗೋ ಟೈಪ್ ಇದು, ಉದ್ದಕ್ಕೂ ಪ್ಯಾಕೆಟ್ ಇರುತ್ತಲ್ಲ ಮತ್ತು ಕೆಳಗಡೆ ಎಲಾಸ್ಟಿಕ್ ಇದೆ. ಸೊ ಆ ಥರ ಪ್ಯಾಂಟ್ ಬೇಕು ಅಂತ ಹೇಳ್ದೆ ಅಂದ್ಬಿಟ್ಟು ಸೊ ಈ ಪ್ಯಾಂಟನ್ನು ಅವನಿಗೆ ಅಂತ ತೊಗೊಂಡೆ. ಸೊ ಈ ಪ್ಯಾಂಟನ್ನು ನಾನು ಅವನಿಗೆ ಅಂತ ಹೇಳಿ ತೊಗೊಂಡೆ. ಇದು ಬಂದು 650 rupees ಈ ಪ್ಯಾಂಟಿಗೆ. ಸೊ ಇದಿಷ್ಟು ಅವನಿಗೆ ಅಂತ ತೊಗೊಂಡಿದ್ದು. ಅದಾದಮೇಲೆ ಹಸ್ಬೆಂಡ್ ಕೂಡ ಒಂದು ಜೊತೆ ಡೈಲಿ ವೇರ್ ಸ್ಲಿಪ್ಪರ್ ತೊಗೊಂಡಿದ್ದಾರೆ. ಸೊ ಅದು ಬಂದು 100 rupees ಕಾಸ್ಟು. ಸೊ ಅದಾದಮೇಲೆ ನಾನು ತೊಗೊಂಡಿರೋ ಅಂಥ ಟಾಪ್ ಬಂದ್ಬಿಟ್ಟು ಈ ಥರ ಇದೆ. ಇದು ಟಾಪು ಮುಂದೆ ಎಲ್ಲ ವರ್ಕ್ ಮಾಡಿದ್ದಾರೆ, ನೋಡ್ಬೋದು. ಸೊ ಈ ಥರ ವರ್ಕ್ ಮಾಡಿದ್ದಾರೆ, ಫ್ರಂಟಲ್ಲಿ ಈ ಥರ ವರ್ಕ್ ಇದೆ. ಮತ್ತು ಲೈಟ್ ಗ್ರೇ ಶೇಡಲ್ಲಿದೆ, ಸೊ ಗ್ರೇಗೆ ಗೋಲ್ಡ್ ಮಿಕ್ಸ್ ಇದೆ, ಅಂದರೆ ಡಬಲ್ ಕಾಂಬಿನೇಷನ್ ಥರ ಕಾಣಿಸುತ್ತೆ. ಒಂದು ಸೈಡಿಂದ ನೋಡಿದ್ರೆ ಗೋಲ್ಡ್ ಕಾಣುತ್ತೆ, ಒಂದು ಸೈಡಿಂದ ಗ್ರೇ ಕಾಣುತ್ತೆ. ಸೊ ಇದಿಷ್ಟ ಆಯಿತು ನನಗೆ ಅಂದ್ಬಿಟ್ಟು ಈ ಟಾಪ್ನ ನಾನು ತೊಗೊಂಡೆ. ಇದ್ರ ಕಾಸ್ಟ್ ಬಂದು 650 rupees ಅನ್ನೋ ಕೊಟ್ಟೆ. ಸೊ ಇದಕ್ಕೆ ಲೆಗಿನ್ಸ್ ತೊಗೊಂಡಿದ್ದೀನಿ, ಅದು ಬಂದು ನೆವಿ ಬ್ಲೂ ಕಲರು. ಸೊ ಅದು ಬಂದು 170 rupees ಏನೋ ಆಯಿತು. ಸೊ ಇದಿಷ್ಟು ನಾನು ತೊಗೊಂಡಿರೋದು. ಸೊ ನಾಳೆ ಫಂಕ್ಷನ್ಗೆ ನಾನು ಇದೇ ಡ್ರೆಸ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಯಾವ ರೀತಿ ಮೈಂಡ್ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಕ್ಕೋಬೇಕು ಅಂತಲೇ ತೊಗೊಂಡು ಬಂದಿರೋದು.
ಸೊ ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಹೊರಡಬೇಕು, ಪೂಜೆ ಎಲ್ಲ ಮಾಡಿಬಿಟ್ಟು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ, ಹೇಗಾಗುತ್ತೆ ಅಂತೇಳಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಏನು ಮಾಡಬೇಕು ಅಂಥೇಳಿ ನಿಮಗೆ ಗೊತ್ತಿದೆ, ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅದ್ರ ಜೊತೆಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಮತ್ತು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕೆಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಆ ಕೂಡಲೇ ನೀವು ನನ್ನ ವಿಡಿಯೋನ ನೋಡ್ಬೋದು. ಸೊ ನಿಮ್ದೇನಾದರೂ ಒಪಿನಿಯನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದನ್ನು ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.